ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಧ್ರುವಗೌಡ ಯೂಟ್ಯೂಬ್ ಚಾನಲ್. ಇದು ಬಂದು ವೆಡ್ನೆಸ್ಡೇಯ ವ್ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರಿಗೆ ಬೆಂಡೆಕಾಯಿನ ತೊಳ್ಕೊಂಡು ನೀಟಾಗಿ ಒಂದು ಬಟ್ಟೆಲಿ ಸುತ್ತಿಡಬೇಕು ಒಂದು 5 ನಿಮಿಷ. ಆ ನೀರೆಲ್ಲ ಡ್ರೈ ಆಗಬೇಕು. ಅಷ್ಟರಲ್ಲಿ ಮಸಾಲೆಗೆ ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹುಣಸೆಹಣ್ಣು, ಕೊತ್ತಂಬರಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಲಾಸ್ಟಿಗೆ ಪುಡಿ ಹಾಕಿ ರುಬ್ಕೊತೀನಿ. ನಾವು ಈಗ 1 ಮಂತ್ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಹಳಸಿನಕಾಯಿ ತೊಗೊಂಡು ಬಂದಿದ್ದೆ. ಅದರಿಂದ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಳಸಿನಕಾಯಿ ಕಬಾಬ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಚಾಕುಗೆ ಎಣ್ಣೆ ಸವರಿ ಹಳಸಿನಕಾಯಿನ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಅಂಟಾಗುತ್ತೆ. ಕಟ್ ಮಾಡಿಕೊಂಡು ನೀಟಾಗಿ ಆ ಎಳೆ ಹಳಸಿನಕಾಯಿ ತೊಗೋಬೇಕು ಕಬಾಬ್ ಮಾಡೋದಕ್ಕೆ. ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ತೊಳೆದು ಸೋಸ್ಕೊಬೇಕು. ಒಂದು ಬೌಲ್ಗೆ ಕಾರ್ನ್ಫ್ಲವರ್, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮೊಸರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ. ಮಿಕ್ಸ್ ಅದಕ್ಕೆ ಒಂಚೂರು ಲೆಮನ್ನು, ಬೇಕಾದರೆ ಒಂಚೂರು ಕಬಾಬ್ ಪೌಡ್ರು ಹಾಕ್ಕೋಬೋದು. ಇದಿಟ್ಟಿರೋ ಹಳಸಿನಕಾಯಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರೇ ಬಿಟ್ಟರು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕಬಾಬ್ ಹೇಗೆ ಕಲಸಿಡ್ತೀರ ಆ ರೀತಿ ಕಲಸಿಡಬೇಕು. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ. ಅದನ್ನು ನೆನೆಯೋಕ್ಕಿಟ್ಟು ಈ ಕಡೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನೂ ಎಲ್ಲ ಹೊರಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಎತ್ಕೊಂಡು ಹಚ್ಕೊತಾ ಇದ್ದೀನಿ. ಆ ಬೆಂಡೆಕಾಯಿ ಕಟ್ ಮಾಡ್ಕೊಂಡ್ರು ಸಿಪ್ಪೆನೆಲ್ಲ ತೆಗೆದು ಮುಖಕ್ಕೆಲ್ಲ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಹೀಗೆ ಮಾಡ್ತಿದ್ವಿ ಅಲ್ವಾ. ಈ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನೆಲ್ಲ ಎತ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಆ ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಈಗ ಒಂದು ಪಾತ್ರೆ ಕಾಯಕ್ಕಿಟ್ಟು ಎಣ್ಣೆ ಹಾಕಿ ಸಾಸಿವೆ, ಇಂಗು, ಕರಿಬೇವು ಎಲ್ಲ ರೋಸ್ಟ್ ಆದಮೇಲೆ ಹುರ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಂಡು ಆ ಎಣ್ಣೆಲೇ ಒಂದು ಸತಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೋಬೇಕು. ಈಗ ಹಳಸಿನಕಾಯಿ ಕಬಾಬ್ ನೆನೆಸಿಟ್ಟು ಹಾಫ್ ಆನ್ ಅವರ್ ಆಗಿದೆ. ಅದನ್ನು ಕಾದಿರೋ ಎಣ್ಣೆಗೆ ಒಂದೊಂದೇ ಬಿಡಿಯಾಗಿ ಬಿಟ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ನಿಧಾನ ಬೇಯೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು, ಸೇಮ್ ಕಬಾಬ್ ಇದ್ದಂಗೆ ಇದೆ ಅಲ್ವಾ. ನಾವಂತೂ ಈಗ ಇದನ್ನೇ ಕಬಾಬ್ ಅಂದ್ಕೊಂಡು ತಿನ್ನಬೇಕಾಗಿದೆ. ಇನ್ನೂ 1 ತಿಂಗಳವರೆಗೂ ನಾನ್ ವೆಜ್ ಇಲ್ವಲ್ಲ. ನಮ್ಮನೇಲಿ ನಾನು ಇಬ್ಬರಿಗೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬಾಣಲಿನೇ ಮಾಡ್ಕೊತೀನಿ. ನೀರು ಚೆನ್ನಾಗಿ ಕಾಯಕ್ಕಿಟ್ಟು ಅದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಾಕ್ತೀನಿ, ರಾಗಿ ಹಸಿಟ್ಟು ಹಾಕಿ ಅದು ಕುದಿ ಬಂದಮೇಲೆ ಒಂದು ಸ್ಪೂನಲ್ಲೇ ತಿರ್ಕೊತೀನಿ. ನಾನು ಕೋಲೆಲ್ಲ ಇಟ್ಕೊಂಡಿಲ್ಲ. ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ಕೋಲ್ ಬಳಸ್ತೀನಿ. ಈಗ ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಸ್ಪೂನಲ್ಲೇ ಮಾಡ್ಕೊತೀನಿ. ಸ್ಪೂನಲ್ಲೇ ತಿರುಗ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಯಾರು ಫಸ್ಟ್ ಟೈಮ್ ಮುದ್ದೆ ಮಾಡ್ತಿದ್ದಾರೋ ಈ ಥರ ಟ್ರೈ ಮಾಡಿ. ಈಸಿಯಾಗಿ ಮಾಡ್ಕೊಬೋದು. ಒಂದು ಮುದ್ದೆ ಆರಾಮ್ಸೆ ಮಾಡ್ಕೊಬೋದು. ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಿಟ್ಟು ಹಾಕ್ಕೊತಾ ಇರಬೇಕು ಅಷ್ಟೇನೆ. ತೀರಾ ತೆಳ್ಳಗೆ ಅನಿಸ್ತಿದ್ದಾನೆ ಇನ್ನೊಂಚೂರು ಹಿಟ್ಟು ಹಾಕ್ಕೊಂಡು ತಿರುಗ್ಕೊಳ್ಳಿ. ಅದು ಮೀಡಿಯಮ್ ಗಟ್ಟಿ ಆಗಬೇಕು. ಆಮೇಲೆ ತೀರಾ ಗಟ್ಟಿ ಮಾಡ್ಕೊಂಬಿಟ್ಟಿರ. ಅದಕ್ಕೆ ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ತೀನಿ, ಇನ್ನೂ ನೀಟಾಗಿ ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಆ ಗಂಟೆಲ್ಲ ಆಗ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು 5 ನಿಮಿಷ ತಟ್ಟೆ ಮುಚ್ಚಿಟ್ಟು ಬೇಯಿಸಬೇಕು. ನೋಡಿ ಈಗ ಬೆಂದಾಗಿದೆ. ಅದನ್ನು ಮುಟ್ಟಿದಾಗ ನಮ್ಮ ಕೈಗೆ ಅಂಟ್ಕೋಬಾರ್ದು ಮುದ್ದೆ. ಈ ರೀತಿ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಅದನ್ನು ಚೆನ್ನಾಗಿ ಮಾಡಿಕೊಂಡು ನಾದಿ ಕಟ್ಕೋಬೇಕು. ಆವಾಗ ಹೊಡ್ಕೊಳ್ಳಲ್ಲ ಮುದ್ದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮುದ್ದೆ. ಮಾಡೋದು ಈಸಿ. ಯಾರ್ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಇದನ್ನು ನೋಡ್ಕೊಂಡು ಟ್ರೈ ಮಾಡಿ. ನೀವು ಕರೆಕ್ಟಾಗಿ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ ಮುದ್ದೆನ. ಈಗಿತ್ತು ವೆಡ್ನೆಸ್ಡೇಯ ವ್ಲಾಗ್ ನಮ್ಮದು. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.